ಅವರ್ಗೆರೆ ಗ್ರಾಮದಲ್ಲಿರುವ ಮಡಿವಾಳ ಸಮುದಾಯದ ರುದ್ರಭೂಮಿ ಜಾಗವನ್ನು ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇರುವಾಗಲೇ ಅತಿಕ್ರಮಿಸಲಾಗಿದೆ. ಕೆಲವರು ಕೋರ್ಟ್ನ ಯಥಾಸ್ಥಿತಿಯ ಆದೇಶವನ್ನು ಉಲ್ಲಂಘಿಸಿ ಟ್ರ್ಯಾಕ್ಟರ್ ಬಳಸಿ ಸಮಾಧಿಗಳನ್ನು ಧ್ವಂಸಗೊಳಿಸಿ ಸಾಕ್ಷ್ಯ ನಾಶಪಡಿಸಿದ್ದಾರೆ ಎಂದು ಶ್ರೀ ಬಸವ ಮಡಿವಾಳ ಮಾಚಿದೇವ ಸಂಘದ ಕಾರ್ಯಾಧ್ಯಕ್ಷ ಅವರ್ಗೆರೆ ಉಮೇಶ್ ಆರೋಪ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅವರ್ಗೆರೆ ಗ್ರಾಮದ ಸರ್ವೆ ನಂಬರ್ 85/1A2 ರಲ್ಲಿರುವ ಸುಮಾರು 18 ಗುಂಟೆ ಜಾಗವನ್ನು ಕಳೆದ 75 ವರ್ಷಗಳಿಂದ ಸಮುದಾಯದ ಸ್ಮಶಾನವಾಗಿ ಬಳಸಲಾಗುತ್ತಿದೆ. ಈ ಜಾಗಕ್ಕೆ ಸಂಬಂಧಿಸಿದಂತೆ ದಾವಣಗೆರೆಯ 4ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ವಿಚಾರಣೆಯಲ್ಲಿದ್ದು ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ನ್ಯಾಯಾಲಯ ಸೂಚನೆ ನೀಡಿದೆ ಎಂದು ವಿವರಣೆ ನೀಡಿದರು. ಆದರೆ ಕೋರ್ಟ್ ಆದೇಶವನ್ನು ಲೆಕ್ಕಿಸದೆ ದ್ರಾಕ್ಷಾಯಣಮ್ಮ, ನಂದನ್ ಕುಮಾರ್, ಚೇತನ್, ನವೀನ್ ಕುಮಾರ್ ಮತ್ತು ಇತರರು ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ರುದ್ರಭೂಮಿಗೆ ನುಗ್ಗಿದ್ದಾರೆ. ಟ್ರ್ಯಾಕ್ಟರ್ ಹಾಗೂ ಕಲ್ಟಿವೇಟರ್ಗಳನ್ನು ಬಳಸಿಕೊಂಡು ಸ್ಮಶಾನದಲ್ಲಿದ್ದ ಸಮಾಧಿಗಳನ್ನು ಮತ್ತು ಗುರುತಿನ ಕಲ್ಲುಗಳನ್ನು ಕಿತ್ತು ಹಾಕಿ ಕಳೆಬರಹಗಳ ಸಾಕ್ಷ್ಯಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿದ್ದಾರೆ ಎಂದು ದೂರಿದರು. ಈ ಅಕ್ರಮ ಕೃತ್ಯದ ಕುರಿತು ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದರೂ ಪೊಲೀಸರು ಸೂಕ್ತ ತನಿಖೆ ನಡೆಸದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಕೃತ್ಯ ಎಸಗಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಸಮುದಾಯದ ರುದ್ರಭೂಮಿಯನ್ನು ರಕ್ಷಿಸಬೇಕು ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಅವರ್ಗೆರೆ ವಾಸು, ಅಜಯ್ ಕುಮಾರ್, ಅಣ್ಣಪ್ಪ, ಮಂಜುನಾಥ್ ಸೇರಿದಂತೆ ಸಮುದಾಯದ ಪ್ರಮುಖರು ಉಪಸ್ಥಿತರಿದ್ದರು. ನಮ್ಮ ಗ್ರಾಮದಲ್ಲಿ ಅವರ್ಗೆರೆ ಗ್ರಾಮದಲ್ಲಿ ಸರ್ವೆ ನಂಬರ್ 85/1A2 ರಲ್ಲಿ ಸುಮಾರು ಮೂರನೇ ತಲೆಮಾರಿನಿಂದ ವಿಶೇಷವಾಗಿ ಇಂಡಿಯಾದಲ್ಲೇ ಎಲ್ಲಿದೆಯಲ್ಲೋ ಗೊತ್ತಿಲ್ಲ, ನಮ್ಮೂರಿನಲ್ಲಿ ಅವರ್ಗೆರೆಯಲ್ಲಿ ಮಡಿವಾಳರ ರುದ್ರಭೂಮಿ ಅನ್ನೋದು ಮೊದಲಿನಿಂದಲೂ ಅಲ್ಲಿ ನಾವು ಕೆಳಬರಗಳನ್ನು ಹಾಕ್ಕಂತ ಬಂದಿದ್ದೀವಿ. ಸುಮಾರು 3 ತಲೆಮಾರಿನಿಂದ ಹೆಚ್ಚು ಕಮ್ಮಿ 60 ಜನಕ್ಕೂ ಅಧಿಕವಾಗಿ ಅಲ್ಲಿ ಕೆಳಬರಗಳನ್ನು ಹಾಕಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಬಂಧಿಗಳಾಗಿರ್ತಕ್ಕಂಥ MD ಹನುಮಂತಪ್ಪ ಅಂತ ಅವರು ಮತ್ತು ಅವರ ಸಹೋದರ ಸಹೋದರಿಯರು ಈ ಆಸ್ತಿ ನಮಗೆ ಸೇರಿದ್ದು ಅಂತೇಳಿ ಅಕ್ರಮ ಪ್ರವೇಶ ಮಾಡಿ ಮೊನ್ನೆ 24ನೇ ತಾರೀಕು ಒಂದಿಷ್ಟು ಸಂಜೆ ಹೊತ್ತಿನಲ್ಲಿ ಆ ಇಡೀ ಸ್ಮಶಾನವನ್ನು ಎಲ್ಲ ಕಂಟಿಮೀಟರ್ ಟ್ರ್ಯಾಕ್ಟರ್ ಮೂಲಕ ಡೆಮೊಲಿಷ್ ಮಾಡಿದ್ದಾರೆ. ಈಗಾಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ನಲ್ಲಿ ಕೇಸಿದೆ. ಆ ಕೇಸು ಕೂಡ 2 ಕೋರ್ಟಿಗೆ ಹೋಗಿದ್ದಾರೆ ಅವರು. ಒಂದು JMFCಯಲ್ಲಿ ಅಪೀಲ್ ಮಾಡಿದ್ದಾರೆ, ಅಲ್ಲಿ ಅವ್ರಿಗೆ ಅಷ್ಟೇ ಆಯಿತು ತಾತ್ಕಾಲಿಕವಾಗಿ. ನಂತರ ನಾವೆಲ್ಲ ಡಾಕ್ಯುಮೆಂಟ್ಸ್ ಕೂಡಿಕರಿಸಿ ತಹಸೀಲ್ದಾರ್ ಅವರ ಒಂದು ರಿಪೋರ್ಟನ್ನು ಕೂಡ ತಗೊಂಡು ನಿಮ್ಮ ದಾಖಲಾತಿಯೆಲ್ಲ ರಿಪೋರ್ಟ್ ಕೂಡ ಇದೆ. ಸುಮಾರು 40-50 ವರ್ಷದಿಂದ ಮಡಿವಾಳ ಸಮಾಜದವರು ಈ ಜಾಗದಲ್ಲಿ ಕಳಬರಗಳನ್ನು ಹಾಕ್ತಾ ಇದ್ದಾರೆ ಅಂತೇಳಿ ತಹಸೀಲ್ದಾರ್ ಕೂಡ ಸಾರ್ವಜನಿಕರ ಒಂದು ಅಭಿಪ್ರಾಯ ಸಂಗ್ರಹ ಮಾಡಿ ಅವ್ರು ನಮಗೊಂದು ರಿಪೋರ್ಟನ್ನು ಕೂಡ ಹಿಂಬರಕ್ಕೆ ಕೊಟ್ಟಿದ್ದಾರೆ. ಅದನ್ನು ನಾವು ಕೋರ್ಟಿಗೆ ಫೈಲ್ ಮಾಡಿದಂಥ ಸಂದರ್ಭದಲ್ಲಿ ಸ್ಟೇ ವೇಕೆಂಟ್ ಆಯಿತು, ನಮ್ಮಂತೆ ಯಥಾಸ್ಥಿತಿಯನ್ನು ಕಾಪಾಡಬೇಕು ಅಂತ. ಮತ್ತು ಅವರು ಮೇಲೆ ಇದಕ್ಕೆ ಹೋದರು, JMFCಗೆ, ಯಾವುದು CGMಗೆ ಹೋದರು, ಮೇಲ್ಕೋರ್ಟ್ಗೆ, ಸೀನಿಯರ್ ಡಿವಿಷನ್. ಅಲ್ಲೂ ಕೂಡ ಈ ಯಥಾಸ್ಥಿತಿ ಹೆಂಗಿದೆಯಾ ಹಂಗನ್ನೇ ಇದನ್ನು ಮುಂದುವರಿಸಬೇಕು ಅಂತ ಆದೇಶ ಮಾಡಿ ತಳ ನ್ಯಾಯಾಲಯದಲ್ಲಿ ಏನು ರನ್ನಿಂಗ್ ಇದೆ ಕೇಸು, ಅಲ್ಲೇ ಅದು ಯಥಾಸ್ಥಿತಿ ರನ್ನಿಂಗು ವಿಚಾರಣೆ ನಡೀಬೇಕು. ವಿಚಾರಣೆ ನಡೆದಂಥ ತಳ ನ್ಯಾಯಾಲಯದ ತೀರ್ಮಾನಕ್ಕೆ ಉಭಯತರು ಭದ್ರ ಆಗಬೇಕು ಅಂತ ಮೊನ್ನೆ ಆದೇಶ ಮಾಡಿ ಆದೇಶದ ಕಾಪಿಯನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೋರ್ಟ್ ಕೇಸ್ ಇದ್ದರೂ ಕೂಡ MD ಹನುಮಂತಪ್ಪ, ಅವರ ಮಗ ನಂದಕುಮಾರ್, ಚೇತನ್ ಮತ್ತು ಅವ್ರ ಅಣ್ಣನ ಮಗ ನವೀನ್ ಕುಮಾರ್, ಅವರ ದೊಡ್ಡಕ್ಕ ದ್ರಾಕ್ಷಾಯಣಮ್ಮ ಇತರರು ಸೇರಿಕೊಂಡು ಟ್ಯಾಕ್ಟ್ರಿ ತಗೊಂಡು ಹೋಗಿ ಕಂಟಿಮೀಟರ್ನಿಂದ ಇಡೀ ಸಮಾಧಿಗಳನ್ನೆಲ್ಲ ನೆಲಸಮ ಮಾಡಿಟ್ಟಿದ್ದಾರೆ. ಅದನ್ನು ಪ್ರಶ್ನೆ ಮಾಡಿ ನಾವು ಸಂಬಂಧಪಟ್ಟಂಥ ಆರಕ್ಷಕ ಠಾಣೆ RMC ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ವಿ ಲಿಖಿತವಾಗಿ, ಕರಿಯಪ್ಪ ಅವರ ಅಧ್ಯಕ್ಷರ ಮುಖಾಂತರ. ದೂರಂತ ನೀಡಿದಂಥ ಸಂದರ್ಭದಲ್ಲಿ ಆ ಭಾಗದ ಸರ್ಕಲ್ ಇನ್ಸ್ಪೆಕ್ಟರ್ ಉಮೇಶ್ ಅವರು ಭಾಳ ಅರ್ಥಗರ್ಭಿತವಾಗಿ ಚೆಂದಾಗಿ ಮಾತಾಡಿದರು. ಸುಮಾರು 1 ಗಂಟೆಗಳ ಕಾಲ ನಮ್ಮ ಕೂಡ ಚರ್ಚೆ ಮಾಡಿದರು. ಮಶಾಣದಲ್ಲಿ ಇರಲಿ ಹೊಲದಲ್ಲೇ ಇರಲಿ ರುದ್ರಭೂಮಿ ಅಳಿಸ್ಲಿಕ್ಕೆ ಯಾರಿಗೂ ಕೂಡ ರೈಟ್ಸ್ ಇಲ್ಲ, ದೊಡ್ಡ ಅಫೆನ್ಸ್ ಆಗುತ್ತದು. ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮಾಡಿ ನಾನು ಒಳಗಾಗ್ತೀನಿ ಅನ್ನತಕ್ಕೆಲ್ಲ ನಮ್ಮ ಹತ್ರ ಘಂಟಾಘೋಷವಾಗಿ ಮಾತಾಡಿದರು. ಆಮೇಲೆ ತಿರುಗಿ ದಿವಸ ಮತ್ತೆ ಮಾತುಗಳು ಸ್ಟಾರ್ಟ್ ಆದಾಗ ನಾನು ಸ್ಪಾಟ್ ನೋಡಬೇಕು, ನಮಗೆ 11:15ಗೆ ಸ್ಟೇಷನ್ನಿಗೆ ಬರೋಕ್ಕೆ ಹೇಳಿ 3:00ಗೆ ಬಂದು
ಬಸವನಗರ ಪೊಲೀಸ್ ಸ್ಟೇಷನ್ ಹತ್ರ ಅವ್ರು ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ ಹತ್ರ ನಮಗೆ 11:30 ಬರೋಕ್ಕೆ ಹೇಳಿದ್ರು. ನಾವು 11:30ರಿಂದ 3:30 ತನಕ ಆದ್ವಿ. 3:30 ತನಕ ಆದ್ವಿ. ಕೊಡಪ್ಪ ಕಾದು 3:30 ಬಂದರು. 3:30 ಬಂದು ಇಲ್ಲೋ ಮಾಡೋದು, ಹಂಗೆ ಮಾಡಿಬಿಡೋಣ ಹಿಂಗೆ ಮಾಡಿಬಿಡೋಣ, ನಾನು ನಾಳೆ ಸಂಜೆ 5 ಗಂಟೆಗೆ ಸ್ಪಾಟ್ ವಿಸಿಟ್ ಮಾಡ್ತೀನಿ ಅಂತೇಳಿ ತಿರುಗಿ ದಿವಸ 5 ಗಂಟೆಗೆ ಅಂದರೆ 6:30ಗೆ ಬಂದರು ಅಲ್ಲಿ ಸ್ಪಾಟಿಗೆ. ಬಂದು ನೋಡಿದ್ರೆ ಅಲ್ಲಿ ಬಂದಮೇಲೆ ಎಲ್ಲ ವರ್ಷ ಚೇಂಜ್. ಏನು ಕಾರಣ ಗೊತ್ತಿಲ್ಲ. ರಾಜಕೀಯ ಇನ್ಫ್ಲುಯೆನ್ಸು ಅಥವಾ ಬೇರೆ ರೀತಿಯಾಗಿ ಏನಾದರೂ ನಡೆದಿದೆಯೋ ನಾವು ಕಾಣ್ವಿ. ಬಟ್ ಅಲ್ಲಿ ಬಂದ ತಕ್ಷಣ ಇಲ್ಲ, ಅದು ಓನರ್ ಇದ್ದಾರೆ ಅವರು, ನಾವು ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಬರೋಲ್ಲ, ನೀವು ಕೋರ್ಟಿಂದ ಮಶಾಣ ಅಂತ ನೀವು ಆದೇಶ ಮಾಡಿಸ್ಕೊಂಬರ್ರಿ, ಆಮೇಲೆ ನಾವು ಕ್ರಮ ತೊಗೊತೀವಿ ಅವ್ರ ಮೇಲೆ ಅಂತ ಉಲ್ಟಾ ಹೇಳಿದ್ರು. ದಾವಣಗೆರೆ ಸಿವಿಲ್ ನ್ಯಾಯಾಲಯ JMFC ಜೂನಿಯರ್ 4th ಅಡಿಷನಲ್ ಜೂನಿಯರ್ ಡಿವಿಷನಲ್ಲಿ ಅವರು 27/3/2023 OS 191/23 ಅಂತೇಳಿ ಒಂದು ಪ್ರಕರಣ ದಾಖಲಿಸ್ತಾರೆ. ಇದು ಇವಾಗ ಎವಿಡೆನ್ಸ್ ಅಂದರೆ ವಿಚಾರ ಹಂತದಲ್ಲಿ ಇರ್ತಿದೆ. ಇದರಲ್ಲಿ ಅವರು ಫಸ್ಟು ಏಕಪಕ್ಷೀಯವಾಗಿ ಸ್ಟೇ ತಗೊಳ್ತಾರೆ, ತಡೆಯಾಜ್ಞೆ ತಗೊಳ್ತಾರೆ. ಏಕಪಕ್ಷೀಯವಾಗಿ ತಗೊಳ್ತಾರೆ. 8/9ಕ್ಕೆ ಅದು ಸ್ಟೇ ವೇಕೇಟ್ ಆಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಈಗಾಗಲೇ ಸುಮಾರು ಒಂದು 3 ಪೀಳಿಗೆಯಿಂದ ನಾವು ಹೇಳ್ದಂಗೆ ನಮ್ಮ ಅಜ್ಜನರ ಕಾಲದಿಂದಲೂ ಕೂಡ ನಾವಲ್ಲಿ ಪ್ರತಿ ವರ್ಷ ಆಗಸ್ಟ್ ತಿಂಗಳು ಶ್ರಾವಣದ ಕಡೆ ಸೋಮವಾರ ದಿವಸ ನಾವಲ್ಲಿ ಇಡೀ ಊರನ್ನೆಲ್ಲ ಕರೆದು ನಾವು ಕೂಡ ಎಲ್ಲ ನಮ್ಮ ಸಂಬಂಧಿಕರು, ಅಕ್ಕ ತಂಗಿಯರು, ಅಳಿಯ ಮಾವರು ಎಲ್ಲರೂ ಏನು ಎಲ್ಲಿಂದ ಎಲ್ಲ ಕಡೆ ಸಂಬಂಧಗಳು ಬೆಳೆಸಿದ್ದೀವಲ್ಲ, ಅವರೆಲ್ಲ ಬಂದು ಅಲ್ಲಿ ಬನ್ನಿ ಮಹಾಕಾಳ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾಯಿದ್ವಿ ನಾವು. ಮತ್ತು ಈ ಶವ ಸಂಸ್ಕಾರ ಮಾಡಿರ್ತೀವಲ್ಲ, ರುದ್ರಭೂಮಿಗೆ ಪೂಜೆ ಮಾಡ್ತೀವಿ. ಎಲ್ಲರ ಮನೆಯಿಂದಲೂ ಊಟ ಮಾಡಿಕೊಂಡು, ಊಟ ಆಮೇಲೆ ಹಣ್ಣುಕಾಯಿ ಎಲ್ಲ ತೊಗೊಂಡು ಇಡೀ ಊರನ್ನು ಕರೆದು ಕೂಡ ನಾವು ಅಲ್ಲಿ ಪೂಜೆ ಮಾಡೋಕ್ಕೆ ಹೋಗ್ತೀವಿ. ನಾವು ಪ್ರತಿ ವರ್ಷ ಹೋಗ್ತೀವಿ. ಅದು ಅಲ್ಲಿ ಮಧ್ಯದಲ್ಲಿ ಮಾಡ್ಕೊತ ಬಂದಿದ್ದೀವಿ, ಈಗಲೂ ಕೂಡ ಮಾಡ್ತಾನೇ ಇದ್ದೀವಿ. ಇದನ್ನು ಮಾಡಬಾರ್ದು ಅನ್ನೋ ಉದ್ದೇಶದಿಂದನೇ ಕೋರ್ಟಲ್ಲಿ ಕೇಸ್ ಇದ್ದರೂ ಕೂಡ ಇದನ್ನು ನಾವು ಸಮಾಧಿ ಮಾಡಿರ್ತೀವಲ್ಲ ಅದನ್ನೆಲ್ಲ ಹಾಳು ಮಾಡಿ ಕೋರ್ಟ್ ಆರ್ಡರ್ ಕೂಡ ಉಲ್ಲಂಘನೆ ಮಾಡಿದ್ದಾರೆ. ಈಗ ನಾವು ಇದನ್ನು ನೆಕ್ಸ್ಟ್ ಪೂಜೆ ಮಾಡೋದು ಕೂಡ ತೊಂದರೆ ಆಗಿದೆ. ಈಗ ಇದನ್ನು ಉದ್ದೇಶಿಸಿ ನಾವು ನ್ಯಾಯಾಲಯ ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೋದರೆ ಅವರು CPI ಸಾಹೇಬರು ಇದನ್ನು ಪಂಚಾಯತಿ ಮುಖಾಂತರ ಮಾಡ್ತಾರೆ. ಇದು ಪಂಚಾಯತಿ ಯಾವಾಗ ಮಾಡ್ತಾರಂದರೆ, ಈಗಾಗಲೇ ಕೇಸ್ ಮುಂಚೆನೇ ಮಾಡಬೇಕಾಗಿತ್ತು, ಅಣ್ಣ ತಮ್ಮರು ಚೆನ್ನಾಗಿರ್ರಿ ಹಂಗಿರ್ರಿ ಅಂತೇಳಿ. ಈಗ ಆಲ್ರೆಡಿ ಕೇಸ್ ಇದ್ದರೂ ಕೂಡ ಕೇಸ್ ಅದು ಸ್ಟೇ ಸಿಕ್ಕಿಲ್ಲ, ಆದರೂ ಕೂಡ ಅವ್ರು ಹೋಗಿ ಅದನ್ನೆಲ್ಲ ಶವಗಳನ್ನು ಹಾಳು ಮಾಡ್ತಾರೆ. ಹಾಳು ಮಾಡಿ ನಮಗೆ ಪೂಜೆ ಮಾಡೋದಕ್ಕೂ ನಮ್ಮದು ಇಡೀ ನಮ್ಮ ಸಮಾಜಕ್ಕೆ ಒಂಥರ ಮೋಸ ಮಾಡೋದಕ್ಕೆ ತಪ್ಪಾಗಲ್ಲ. ಅವರು ಆ ಥರ ಮಾಡಿದರು.